ಫಾಲೋವರ್ಸ್ ಎಷ್ಟಾದ್ರು ಇವತ್ತು ಸಬ್ಸ್ಕ್ರೈಬರ್ಸ್ ವ್ಯೂಸ್ ಎಷ್ಟು ಬಂದು ಶ್ರೀ ಏನಿದು 48,685 ಇದೇನೀಗ ಇಷ್ಟು ಮಂದಿ ಅನ್ಸಬ್ಸ್ಕ್ರೈಬ್ ಮಾಡ್ರು ರೀ ಇದು ಫಾಲೋವರ್ಸ್ ಅನ್ಫಾಲೋವರ್ಸ್ ಯಾರ್ದು ನಂಬರ್ ಅಲ್ಲ. ಇದು ಮ್ಯಾಲ ಏನೈತಲ್ಲ 48,685 ಇದು ಕರ್ನಾಟಕ ಒಳಗ ಈ ವರ್ಷ ಆಗಿದ್ದ ಲೇಡೀಸ್ ಕ್ಯಾನ್ಸರ್ ಆಗಿದ್ದ ಸಂಖ್ಯೆ ಇದೆ. ಮತ್ ಇದ್ ಕೆಳಗೆ ಏನೈತಲ್ಲ 7,459 ಅಷ್ಟ್ರೊಳಗ ಆಗಿದ್ದ ಟೊಬ್ಯಾಕೋ ಕ್ಯಾನ್ಸರ್ಸ್ ಸಂಖ್ಯೆ. ಇದೆಲ್ಲ ಓಕೆ, ಬಟ್ ನೀ ಸಡನ್ಲಿ ಇದ್ರ ಬಗ್ಗೆ ಯಾಕೆಲ್ಲ ಇಷ್ಟು ಥಿಂಕ್ ಮಾಡಕತ್ತಿ? ಆಕ್ಚುಲಿ ಏನಾಯ್ತಂದ್ರ ಮೊನ್ನೆ ನಾನು ಯೂಟ್ಯೂಬ್ ಚಾನೆಲ್ ಒಳಗ ಒಂದ್ ವಿಡಿಯೋ ನೋಡ್ನಿ. ಅದ್ರೊಳಗ ಕ್ಯಾನ್ಸರ್ ಬಗ್ಗೆ ಬಹಳ ಡೀಟೇಲ್ಡ್ ಇನ್ಫಾರ್ಮೇಶನ್ ಕೊಟ್ಟಿದ್ರ. ಮತ್ ಅದ್ ನೋಡ್ದಾಗಿಂದ ನನ್ ಮನಸ್ಸೊಳಗನು ಕ್ಯಾನ್ಸರ್ ಬಗ್ಗೆ ಇಷ್ಟೆಲ್ಲಾ ವಿಚಾರಗಳು ನಡ್ದಾವಲ್ಲ, ಮತ್ ನಂಗೆ ಹಿಂಗ ಅನಿಸ್ತು, ನನಗ ಇಷ್ಟೆಲ್ಲಾ ಪ್ರಶ್ನೆಗಳು ಬಿದ್ದಾವು, ನನಗ ಇಷ್ಟೆಲ್ಲಾ ವಿಚಾರ ಬರತ್ತಾವು. ಇದ್ರ ಬಗ್ಗೆ ನಾವ್ ನಮ್ಮ ಆಡಿಯನ್ಸ್ಗ ಯಾಕೆ ಅವೇರ್ನೆಸ್ ಕೊಡ್ಬಾರ್ದು? ಮತ್ ಅಪ್ಪಾಜಿ ಟೈಮ್ ಕದು ನಮಗ್ ಹೆಂಗೆಲ್ಲಾ ಆಯ್ತು ನೆನ್ಪೈತ್ಲಾ ನಿಮಗ? ಹೌದು, ಅಪ್ಪಾಜಿ ಟೈಮ್ದಾಗು ನಾ ಕಣ್ಣಾರಿ ನೋಡಿ ಅವ್ರಿಗೆ ಎಷ್ಟು ತ್ರಾಸ ಆತಂದ. ನನ್ ನಾಲೆಜ್ ಪ್ರಕಾರ ಟೊಬ್ಯಾಕೋ ಆಲ್ಕೋಹಾಲ್ ದಿಂದ ಏನ್ ಕ್ಯಾನ್ಸರ್ ಬರ್ತಾವಲ್ಲ ಅವು ಜೆಂಟ್ಸ್ ಜಾಸ್ತಿ ಬರ್ತಾವ, ಲೇಡೀಸ್ ಹಿಂಗ್ ಜಾಸ್ತಿ ಆಗತೈತಿ. ಮತ್ ಅದ ಹೇಳತ್ತೇನ್ಲಾ, ನನ್ಗೂ ಅದ ಟೆನ್ಷನ್ ಆಗಕತ್ತೈತಿ. ಬಿಕಾಸ್ ಇಲ್ಲಿ ತನ ಲೇಡೀಸ್ ಒಳಗ ಕಾಮನ್ ಆಗಿ ನಾನು ಬ್ರೆಸ್ಟ್ ಕ್ಯಾನ್ಸರ್ ಕೇಳಿನಿ, ಸರ್ವೈಕಲ್ ಕ್ಯಾನ್ಸರ್ ಕೇಳಿನಿ. ಆದ್ರೆ ಈ ಗುಟ್ಕಾ, ಪಾನ್ ಮಸಾಲಾ, ಟೊಬ್ಯಾಕೋದಿಂದ ಓರಲ್ ಕ್ಯಾನ್ಸರ್ ಈ ಲೆವೆಲ್ ಕೊಂಟೈತಿ. ಮತ್ ಅದ್ರಿಂದ ನಿಮಗ್ ಗೊತ್ತೈತಿ ಬ್ರೆಸ್ಟ್ ಕ್ಯಾನ್ಸರ್ ಮತ್ ಸರ್ವೈಕಲ್ ಕ್ಯಾನ್ಸರ್ ಇನ್ನೂ ಹೆಚ್ಚು ಸ್ಪ್ರೆಡ್ ಆಕೋತ್ ಹೊಂಟೈತಂತ. ಮತ್ ಮುಂದ್ ಹೋಗಿ ಇದ್ರ ಎಲ್ಲಾರ್ದ್ರಿಂದ ಪ್ರೆಗ್ನೆನ್ಸಿ ಇಶ್ಯೂಸ್, ಅಬಾರ್ಷನ್ ಇದೆಲ್ಲಾ ನಡ್ದೈತಿ. ಇನ್ ಶಾರ್ಟ್ ಹೇಳ್ಬೇಕಂದ್ರ ಟೊಬ್ಯಾಕೋದಿಂದ ಖರೇನ ಬಹಳ ಪ್ರಾಬ್ಲಮ್ ಆಗತೈತಿ. ಬಟ್ ನೀನಿ ನಂಗೆ ಒಬ್ಬ ಫ್ರೆಂಡ್ ಒಂದ್ ಇಂಟ್ರೆಸ್ಟಿಂಗ್ ವಿಡಿಯೋ ಕಳ್ಸಿದ್ದ. ಏನ್ ಎಂತ ವಿಡಿಯೋ? ನೋಡಿ ಈ ವಿಡಿಯೋದಾಗೆಲ್ಲ ಏನೇನ್ ಹೇಳ್ಯಾರ. ಕ್ಯಾನ್ಸರ್ ಅಂದ್ಕೂಳೆ ನಾವ್ ಕೀಮೋಥೆರಪಿ, ರೇಡಿಯೇಷನ್ ಅನ್ಕೋತೀವಿ. ಆದ್ರೆ ಇದಕ್ಕೆಲ್ಲ ಡಿಫರೆಂಟ್ ಆಗಿ ಕ್ಯಾನ್ಸರ್ದ ರೂಟ್ ಕಾಸ್ ಟ್ರೀಟ್ ಮಾಡುವ ಒಂದ್ ಪ್ಲೇಸ್ ನಮ್ ಬೆಂಗಳೂರೊಳಗ ಐತಿ. ಅವ್ರ ಇಂಗ್ಲಿಷ್ ಮೆಡಿಸಿನ್ ಯೂಸ್ ಮಾಡಂಗಿಲ್ಲ. ಒಂದ್ 5,000 ವರ್ಷ ಹಿಂದಿನ ಆನ್ಷಿಯಂಟ್ ನ್ಯಾನೋ ಟೆಕ್ನಾಲಜಿ ಯೂಸ್ ಮಾಡಿ ಆಯುರ್ವೇದ ಒಳಗಿರುವ ರಸಶಾಸ್ತ್ರ ಪ್ರಿನ್ಸಿಪಲ್ ದಿಂದ ಮೆಡಿಸಿನ್ಸ್ ತಯಾರು ಮಾಡಿ ಅದ್ರಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರತ್ತ. ಏನ್ಷಿಯಂಟ್ ನ್ಯಾನೋ ಟೆಕ್ನಾಲಜಿ ಇನ್ ಆಯುರ್ವೇದ ಫಾರ್ ಕ್ಯಾನ್ಸರ್? ಹೌದ, ಮತ್ತ ಬೆಸ್ಟ್ ಪಾರ್ಟ್ ಏನಂದ್ರ ನೀ ಹೇಳಿದ್ಲ ಬ್ರೆಸ್ಟ್ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್, ಸ್ಪೆಷಲಿ ಓರಲ್ ಕ್ಯಾನ್ಸರ್ ಆದ ಲೇಡೀಸ್ಗ ಅಲ್ಲಿ ಹೋಗಿ ಬೆಸ್ಟ್ ಟ್ರೀಟ್ಮೆಂಟ್ ತಗೊಂಡಾರತ್ತ. ಬಾಡಿ ಇಮ್ಯುನಿಟಿ ಹಾರ್ಡ್ ಮಾಡಲ್ದ ಸೇಫ್ ಆಗಿ ರಿಕವರ್ ಮಾಡ್ಯಾರಂತ. ನಾವು ಒಂದ್ಸಲ ಹೋಗಿ ನೋಡೋನು. ಡನ್, ನಾ ಹಂಗಾರ ಈಗ ಅವ್ನ್ ಫೋನ್ ಮಾಡಿ ಅಡ್ರೆಸ್ ಕೇಳ್ತೀನಿ. ನಾವ್ ಹೆಂಗಾದ್ರು ಬೆಂಗಳೂರ್ಗ ಅದೀವಿ, ಮತ್ತೆ ಟ್ರೈನು ಸಂಜಿಕ್ ಐತಿ, ಹೋಗಿ ವಿಸಿಟ್ ಮಾಡ್ಕೊಂಡ್ ಬಂದ್ಬಿಡ್ನು. ಇದೊಂದ್ ನೀವು ಬೆಸ್ಟ್ ಕೆಲಸ ಮಾಡಿದ್ರ ನೋಡಿ. ಯಾವಾಗ್ಲೂ ಬೆಸ್ಟ್ ಆಳ ರೀ. ಎಲ್ಲೈತಿ ಸಿಕ್ತಿಲ್ಲ ಅಡ್ರೆಸ್? ತಡಿ ಸಿಕ್ತು. BMTC ಬಸ್ ಡಿಪೋ ಅಪೋಸಿಟ್ ಅಂದಾರು. ಹಾ ಇಲ್ಲೇ ಐತ್ ನೋಡ್ರಿ. ಹೋಗ್ಲೆನ್ನ ಬಸ್ ಹಿಡ್ಕೊಂಡ? ಅದ್ರ ಅಪೋಸಿಟ್ ಅಂದ್ರೆ ನೋಡಿಲಿ, ಇಲ್ಲೇ ಐತ್ ನೋಡಿಲಿ, ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ಸ್. ಇದ್ರದ ಫೋನ್ ನಂಬರ್ ಮತ್ತ ಅಡ್ರೆಸ್ ಐತ್ಲಾ ಡಿಸ್ಕ್ರಿಪ್ಷನ್ ಬಾಕ್ಸ್ ದಾಗ ಹಾಕೋಣತ್ತ. ಎಸ್ ಫ್ರೆಂಡ್ಸ್, ನಿಮಗಾಗಿ ನಾವು ಈ ಹಾಸ್ಪಿಟಲ್ ದ ಅಡ್ರೆಸ್ ಮತ್ತು ಫೋನ್ ನಂಬರ್ ಎರಡೂನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀವಿ. ಇದನ್ನ ಮಿಸ್ ಮಾಡದೆ ಚೆಕ್ ಮಾಡ್ರಿ. ಇನ್ಯಾಕ್ ಲೇಟ್, ಮ್ಯಾಲ ಹೋಗಿ ನೋಡ್ನು ಹಾಸ್ಪಿಟಲ್ ಹೆಂಗೈತಂತ. ರೀ, ನೀವ್ ಹೇಳಿದ ಕೂಳೆ ಈ ಹಾಸ್ಪಿಟಲ್ ದ ನಾನು ರಿಸರ್ಚ್ ಮಾಡಿ. ಇವ್ರ ಸ್ಪೆಷಾಲಿಟಿ ಏನಪ್ಪಾ ಅಂದ್ರ ಆಯುರ್ವೇದ ಒಳಗೆ 8 ಬ್ರಾಂಚಸ್ ಅದಾವ್. ಅದ್ರೊಳಗನು ಅತ್ಯಂತ ಏನ್ಷಿಯಂಟ್ ಇರುವ ರಸಾಯನ ಆಯುರ್ವೇದ ವಿಧಾನದಿಂದ ಲಾಸ್ಟ್ 15-20 ವರ್ಷದಿಂದ ಕ್ಯಾನ್ಸರ್ ಇವರು ಎಕ್ಸಲೆಂಟ್ ಟ್ರೀಟ್ಮೆಂಟ್ ಅನ್ನ ಕೊಡ್ಕೋದ್ ಬಂದಾರಂತ. ಎಷ್ಟೊಂದು ಜನ ಬದುಕದ ಆಸೆನ ಕಳ್ಕೊಂಡಿದ್ರು, ಅವರೆಲ್ಲ ಇಲ್ಲಿ ಬಂದು ಟ್ರೀಟ್ಮೆಂಟ್ ಮಾಡ್ಕೊಂಡು ಕ್ಯೂರ್ ಆಗ್ಯಾರಂತ. ಮತ್ ಇವ್ರ ಹೈಲೈಟ್ ಏನ್ ಗೊತ್ತೈತಿ, ಇಲ್ಲಿ ಬರುವ ಪೇಷಂಟ್ಸ್ ಅದ ರಿಕವರಿ ರೇಟ್ ಬಹಳ ಹೆಚ್ಚೈತಂತ. ಜಸ್ಟ್ ಇಮ್ಯಾಜಿನ್ ಮಾಡ್ರಿ, 5,000 ಹಿಂದಿರುವ ಈ ರಸಾಯನ ಆಯುರ್ವೇದನ್ನ ಮತ್ತೆ ಜನರ ಮುಂದ್ ತಂದು ಎಷ್ಟೋ ಫ್ಯಾಮಿಲಿಗಳನ್ನ ಸೇವ್ ಮಾಡ್ಯಾರಲ್ಲ. ಮತ್ ಅವ್ರ ಯೂಟ್ಯೂಬ್ ಚಾನೆಲ್ ಒಳಗರೆ ಎಷ್ಟೊಂದು ಜನ ತಮ್ಮ ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಯಾರ. ಅದನ್ನೆಲ್ಲ ಕೇಳಿದ್ರೆ ಬಹಳ ಪಾಸಿಟಿವ್ ಫೀಲ್ ಆಗ್ತೈತಿ. ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಇದ್ರ ಫೌಂಡರ್ ಬಗ್ಗೆನೂ ನಾವು ತಿಳ್ಕೊಳ್ಬೇಕು. ಹೌದು ಶ್ರೀ, ಈ ಹಾಸ್ಪಿಟಲ್ ಫೌಂಡರ್ ಹೆಸರು ಶ್ರೀ ಬೊಮ್ಮು ವೆಂಕಟೇಶ್ವರ ರೆಡ್ಡಿ. ಅಲ್ಲಿತ್ಲ ಫೋಟೋ ಅವ್ರದನ್ನ ನೋಡೋದು. ಆಲ್ಮೋಸ್ಟ್ 2 ಡೆಕೆಡ್ಸ್ ರಿಸರ್ಚ್ ಮಾಡ್ಯಾರ. ನೀ ಆಗ ಹೇಳ್ದಂಗ ಇಲ್ಲಿ ಸಪೋರ್ಟಿವ್ ಟ್ರೀಟ್ಮೆಂಟ್ ತಗೊಂಡ ಎಷ್ಟೋ ಪೇಷಂಟ್ಸ್ ಬೆಟರ್ಮೆಂಟ್ ಆಗಿದ್ದ ತಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಪುನರ್ಜನ್ ಆಯುರ್ವೇದ ಯೂಟ್ಯೂಬ್ ಚಾನೆಲ್ ಒಳಗ ಶೇರ್ ಮಾಡ್ಕೊಂಡಾರ. ಆ ಎಲ್ಲಾ ವಿಡಿಯೋ ನಾನ್ ನೋಡೀನಿ, ನೀವು ಆ ವಿಡಿಯೋಸ್ ಅನ್ನ ನೋಡ್ರಿ. ನಮ್ಮೆಲ್ಲರ ಒಳಗ ಒಂದ್ ದೊಡ್ಡ ಪ್ರಾಬ್ಲಮ್ ಏನಪ್ಪಾ ಅಂದ್ರ ಕ್ಯಾನ್ಸರ್ ಆಗೈತಿ ಅಂತ ಗೊತ್ತಾದ ಕೂಳೆ ಈ ಕ್ಯಾನ್ಸರ್ ಜೊತೆ ಹೆಂಗ್ ಡೀಲ್ ಮಾಡೋದು ಅದ ಗೊತ್ತಾಗಂಗಿಲ್ಲ. ಒಬ್ರು ಪರ್ಸನ್ ಕ್ಯಾನ್ಸರ್ ಆಗೈತಿ ಅಂತ ಗೊತ್ತಾದ ತಕ್ಷಣ ಫಸ್ಟ್ ಅವ್ರ ಹೋಪ್ ಕಳ್ಕೊಂಡ್ಬಿಡ್ತಾರ. ಮತ್ ಅವಾಗನ ಎಷ್ಟೊಂದು ಪೇಷಂಟ್ ಸೈಕಲಾಜಿಕಲಿ ಡಿಪ್ರೆಸ್ಡ್ ಆಗ್ಬಿಡ್ತಾರ. ಇದು ಅಲ್ಲದ
ನಮಗ್ ಕ್ಯಾನ್ಸರ್ ಆಗೈತಿ ಅಂತ ಗೊತ್ತಾದ ಮೇಲೆ ಇನ್ ಸೊಸೈಟಿ ನಮ್ಮನ್ ಹೆಂಗ್ ಟ್ರೀಟ್ ಮಾಡ್ತೈತಿ ಅದು ಒಂದ್ ಬೇರೆನ ಟೆನ್ಷನ್ ಶುರು ಆಗ್ಬಿಡ್ತೈತಿ. ಹೌದು, ಅಪ್ಪಾಜಿಗ ಕ್ಯಾನ್ಸರ್ ಆಗೈತದ್ ಗೊತ್ತಾಗೋಣ ನಾವು ಸೇಮ್ ಸಿಚುವೇಶನ್ ಅನ್ನ ಫೇಸ್ ಮಾಡಿದ್ವಿ. ಅವ್ರ ಬಗ್ಗೆ ನಮ್ಗೆ ಕಾಳಜಿಯರೇ ಇತ್ತು, ಖರೆ ಕ್ಯಾನ್ಸರ್ ಬಗ್ಗೆ ಬಹಳ ಅಂಜಿಕೆ ಬರಾಕತ್ತಿತ್ತು. ಇದ್ರ ಮೇನ್ ರೀಸನ್ ಏನಂದ್ರ ಕ್ಯಾನ್ಸರ್ ಬಗ್ಗೆ ಕರೆಕ್ಟ್ ಅವೇರ್ನೆಸ್ ಇಲ್ಲ. ಈ ಸೊಸೈಟಿ, ರಿಲೇಟಿವ್ಸ್, ಫ್ಯಾಮಿಲಿ ನೂರಾರು ವಿಚಾರ ಒಳಗ ಒಬ್ರ ಪೇಷಂಟ್ಗ ಲೋನ್ಲಿ ಫೀಲ್ ಬಂದ್ಬಿಡ್ತೈತಿ. 4 ಮಂದಿ ನಡು ಇದ್ರುನು ನಾನ್ ಒಬ್ನ ಅದೀನಪ್ಪ ಅನ್ನೋ ಫೀಲಿಂಗ್ ಶುರು ಆಗ್ಬಿಡ್ತೈತಿ. ನಾವೇನೋ ಅಪ್ಪಾಜಿಗ ಬಹಳ ಸಪೋರ್ಟಿವ್ ಆಗಿದ್ವಿ, ಅವ್ರ ಸಿಚುವೇಶನ್ ಅರ್ಥ ಮಾಡ್ಕೊಂಡು ಅವ್ರ ಕೇರು ತಗೋತಿದ್ವಿ. ನಾ ಬಂದಿದ್ದ ರೀಸನ್ ಅದ ಐತಿ. ಅಪ್ಪಾಜಿಗತ್ಲೆ ಎಷ್ಟೋ ಪೇಷಂಟ್ಸ್ ಫಿಸಿಕಲಿ ಸೈಕಾಲಜಿಕಲಿ ಕಷ್ಟ ಪಡ್ಕೋತಿರ್ಬೋದು, ಅವ್ರೆಲ್ಲರಿಗೂ ಒಂದು ಹೋಪ್ ಬೇಕಾಗೈತಿ. ಮತ್ತ ಇಲ್ಲಿ ನಾ ನೋಡಿದ ಪ್ರಕಾರ ಈ ಹಾಸ್ಪಿಟಲ್ ಬಂದಿದ್ ಎಷ್ಟೋ ಪೇಷಂಟ್ಗ ಆ ಹೋಪ್ ಸಿಗಾಕತೈತಿ. ನಮ್ಮ ಆಡಿಯನ್ಸ್ಗೂ ಇದ್ ನಂಗೆಲ್ಲ ತೋರ್ಸುದೈತಿ. ನಿಮಗ್ ಗೊತ್ತಿದ್ರೊಳಗ ಎಷ್ಟೋ ಮಂದಿ ಕ್ಯಾನ್ಸರ್ ಪೇಷಂಟ್ ಇದ್ರಂದ್ರ ಅವ್ರಿಗೆ ಬದುಕು ಭರವಸೆ ಹೆಚ್ಚಾಗ್ಸೋದೈತಿ. ನಮ್ದು ಅದ ಉದ್ದೇಶ ಐತಿ. ಈಗ ನಮ್ ಜೊತೆ ಪೇಷಂಟ್ ದ ಸಂಬಂಧಿಕರು ಬರದಾರು, ಅವ್ರ ಜೋಡಿ ಮಾತಾಡ್ನೋ ಬರ್ರಿ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರೇನ್ರಿ? ನನ್ನ ಹೆಸರು ಲಗಮಣ್ಣ. ನಾವು ಬೆಳಗಾವಿ ಡಿಸ್ಟಿಕ್ ಹುಕ್ಕೇರಿ ತಾಲೂಕಿಂದ ಬಂದ. ಹೌದ್ರಿ. ಆಮೇಲೆ ನೀವು ಪೇಷಂಟ್ ಏನಾಗ್ಬೇಕ್ರಿ? ನಮ್ದು ರಿಲೇಷನ್ ರೀ. ಓಕೆ, ಅವ್ರ ಹೆಸರೇನ್ರಿ? ಚಂದ್ರಶೇಖರ್ ಮಡಿವಾಳ್. ಓಕೆ, ಅವ್ರ ಏಜ್ ರೀ? 67. ಸರ್, ಅವ್ರಿಗೆ ಕ್ಯಾನ್ಸರ್ ಯಾವಾಗಿಂದ ಆತು ಮತ್ತೆ ಹೆಂಗ್ ಶುರು ಆತು ಸ್ವಲ್ಪ ನೀವು ಹೇಳ್ಬೋದು? ಹೇಳ್ತೇನೆ. ಫಸ್ಟ್ ಟೈಮ್ 1 ವರ್ಷ ಹಿಂದ್ಗಡೆ ರೀ ಬಾಯಿ ಖಾರ ಹತ್ತು ಕೊಡೋದಲ್ಲ ಅಂತ ಎಷ್ಟು ಹೇಳ್ತೀರಿ. ಅದ ನಂತರ ಅವ್ರೊಂದು ENT ಸರ್ಜನ್ ಕಡೆ 2-3 ಕಡೆ ತೋರಿಸ್ರಿ. ಅವ್ರ ಮುಂದೆ ಇನ್ವೆಸ್ಟಿಗೇಷನ್ ಮಾಡ್ಸಂತ ಹೇಳಿರಿ. ಇವ್ರು ಮಾಡಲಿಲ್ಲ, ಅದರಿಂದ ಡಿಲೇ ಆತ್ರಿ. ಈಗ ಇವಾಗ 1 ವರ್ಷ ಅಂದ್ರೆ ಸ್ಪ್ರೆಡ್ ಆಗ್ಯದ ರೀ. ಅವ್ರಿಗೆ ಏನಂತಂದ್ ಕ್ಯಾನ್ಸರ್ ಆಗೈತ್ರಿ? ಮತ್ತೆ ಎಷ್ಟು ದಿವಸ ಆಗೈತಿ? ಇದು 1 ವರ್ಷದಿಂದ ಈಗ ಸದ್ಯ ರೀಸೆಂಟ್ ಅಂದ್ರೆ 2 ತಿಂಗಳದಾಗ ಪೂರ ಸ್ಪ್ರೆಡ್ ಆಗ್ಯದ. ಓಕೆ. ನೆಕ್ ಕ್ಯಾನ್ಸರ್ ಆಗಕ್ಕ ಏನ್ ರೀಸನ್? ಏನಾದ್ರು ಅವ್ರಿಗೆ ಬ್ಯಾಡ್ ಹ್ಯಾಬಿಟ್ಸ್ ಇತ್ರಿ. ಸ್ಮೋಕಿಂಗ್ ಮಾಡ್ತಿರೋ, ಟೊಬ್ಯಾಕೋ ಸೇವಿಂಗ್. ಓಕೆ. ಈ ಲಾಸ್ಟ್ 1.5 ವರ್ಷ ಒಳಗ ಅವ್ರಿಗೆ ಏನಾದ್ರು ಕೀಮೋ, ರೇಡಿಯೇಷನ್, ಸರ್ಜರಿ ಏನಾದ್ರು ಇಲ್ಲ ಇಲ್ರಿ, ಯಾವ್ದು ತರ ಮಾಡಿಲ್ಲ. ಓಕೆ ಸರ್, ಈಗ ಏನೇನ್ ಪ್ರಾಬ್ಲಮ್ಸ್ ಅದ ಅವ್ರಿಗೆ? ಅಂದ್ರೆ ಊಟ ಮಾಡಕ್ ಆಗ್ತೈತನ ಅಥವಾ ಓಡಾಡಕ್ ಆಗ್ತೈತನ ಅಥವಾ ಏನಾದ್ರು ಮತ್ತೆ ಏನೇನ್ ಪ್ರಾಬ್ಲಮ್ಸ್ ಅದ? ಇಲ್ರಿ, ಓಡಾಡ್ತಾರ್ರಿ, ಊಟ ಮಾಡಕ್ ಏನ್ ಆಗಂಗಿಲ್ಲ. ಲಿಕ್ವಿಡ್ ತಗೋತಾರ್ರಿ, ಮತ್ತೆ ಪೇನ್ ಬರ್ತಾವ್ರಿ. ಸೊ ಪುನರ್ಜನ್ಮ ಹಾಸ್ಪಿಟಲ್ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಸರ್, ನಾ ಯೂಟ್ಯೂಬ್ ನೋಡಿ ಬಂದೇನ್ರಿ. ನೋಡ್ರಿ, ಇವರು ಯೂಟ್ಯೂಬ್ ನೋಡೇ ಬಂದಾರು. ಸೊ ಇಲ್ಲಿ ಡಾಕ್ಟರ್ ಬಗ್ಗೆ ಹೆಂಗ ಅನಿಸ್ತು ನಿಮ್ಗ? ವ್ಯವಸ್ಥಿತ ಮಾಹಿತಿ ಹೇಳ್ರಿ, ಕರೆಕ್ಟ್ ಹೇಳ್ರಿ, ನಮ್ಗೆ ಖುಷಿ ಅನಿಸ್ರಿ. ಓಕೆ. ವೆಲ್, ಬಹಳ ಮಂದಿಗ ಡೌಟ್ ಇರ್ತೈತ್ರಿ, ಯಾರನ್ನೋ ಕರ್ಕೊಂಬಂದ್ ಕುಣಿಸಿ ಈ ರೀತಿ ಹೇಳ್ಸತ್ತಾರತ್ತಂದ. ಸೊ ಇದ್ ನಿಮ್ ಸ್ವಂತ ಅಭಿಪ್ರಾಯನಲ್ಲ? ನೀವು ಇಲ್ಲಿಂದ ಯೂಟ್ಯೂಬ್ ನೋಡೇ ಬಂದಿರಲ್ಲ? ಎಸ್, ನಮ್ ಸ್ವಂತ ಅನುಭವ ರೀ. ಸರ್, ಒಂದ್ ಸ್ವಲ್ಪ ನಮ್ಮ ಆಡಿಯನ್ಸ್ ಕ್ಯಾನ್ಸರ್ ಅವೇರ್ನೆಸ್ ಸಂಬಂಧ ಈ ತಂಬಾಕು, ಗುಟ್ಕಾ, ಆಮೇಲೆ ಸಿಗರೇಟ್ ಸ್ಮೋಕಿಂಗ್ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋ ಸಂಬಂಧ ಅದ್ ಹೆಂಗ ಏನ್ ಮಾಡಬಾರ್ದು ಅಂತ ಸ್ವಲ್ಪ ನಮ್ಮ ಆಡಿಯನ್ಸ್ ಹೇಳ್ತೀರಿ? ನೋಡ್ರಿ, ಇತ್ತೀಚೆಗೆ ಎಲ್ಲ ಯಂಗ್ ಜನರೇಷನ್ದವರು ಸ್ಟಾರ್, ಗುಟ್ಕಾ, ತಂಬಾಕು ಮತ್ತು ಸ್ಮೋಕಿಂಗ್ ಮಾಡೋದ್ರಿಂದ ಅಥವಾ ಡ್ರಿಂಕ್ಸ್ ಮಾಡೋದ್ರಿಂದ ಮತ್ತು ಇನ್ನಿತರ ಬೇರೆ ಯಾವುದೋ ಚಟಗಳಿಂದ ಹಿಂಗೆ ಕ್ಯಾನ್ಸರ್ ಬರೋ ಸಂಭವ ಹೆಚ್ಚಾಗೈತ್ರಿ. ಅದರಿಂದ ಆದಷ್ಟು ಮಾಡಿ ಎಲ್ಲರಿಗೂ ವಿನಂತಿ ಮಾಡ್ಕೋತೇವ್ರಿ, ಇದನ್ನ ಅವಾಯ್ಡ್ ಮಾಡ್ರಿ. ಮತ್ತು ಮನೆ ಒಳಗಿನ ಊಟ ಮಾಡ್ರಿ, ಹೊರಗಿನ ಊಟ ಬ್ಯಾಡ್ರಿ. ಮರ್ತೋಗಿರೋ ಈ ರಸಾಯನ್ ಆಯುರ್ವೇದನ್ನ ಪುನರ್ಜನ್ ಆಯುರ್ವೇದವರು ಮತ್ತೊಮ್ಮೆ ಜನರ ಮುಂದೆ ತಂದು ಎಷ್ಟೊಂದು ಜನರದು ಪ್ರಾಣನ ಉಳಿಸಾರು. ಈ ಟ್ರೀಟ್ಮೆಂಟ್ಸ್ ಬಹಳಷ್ಟು ಬೆನಿಫಿಟ್ಸ್ ಅದಾವು. ಪಾಯಿಂಟ್ ನಂಬರ್ 1 ಏನಪ್ಪಾ ಅಂದ್ರ, ಈ ಟ್ರೀಟ್ಮೆಂಟ್ ಡೈರೆಕ್ಟ್ ಆಗಿ ರೂಟ್ ಕಾಸ್ ಅನ್ನ ಟಾರ್ಗೆಟ್ ಮಾಡಿ ಕ್ಯಾನ್ಸರ್ ಅನ್ನ ಸ್ಪ್ರೆಡ್ ಆಗಲ್ದಂಗ್ ನೋಡ್ಕೊಳಕ್ ಹೆಲ್ಪ್ ಮಾಡ್ತೈತಿ. ಪಾಯಿಂಟ್ ನಂಬರ್ 2, ಬಾಡಿ ಒಳಗ ಇಮ್ಯುನಿಟಿ ಬೆಳೆಸಿ ಪ್ರಾಣ ಶಕ್ತಿ ಹೆಚ್ಚಿಸಿ ಬಾಡಿ ತಾನ ಕ್ಯಾನ್ಸರ್ ವಿರುದ್ಧ ಫೈಟ್ ಮಾಡೋ ತರ ಮಾಡ್ತೈತಿ. ಪಾಯಿಂಟ್ ನಂಬರ್ 3, ಈ ಟ್ರೀಟ್ಮೆಂಟ್ಸ್ ದಿಂದ ಯಾವ್ದು ಸೈಡ್ ಎಫೆಕ್ಟ್ಸ್ ಇರಂಗಿಲ್ಲ. ಅದ್ರ ಜೊತೆನ ಬ್ಯಾರೆ ಟ್ರೀಟ್ಮೆಂಟ್ಸ್ ದಿಂದ ಆಗೋ ಸೈಡ್ ಎಫೆಕ್ಟ್ಸ್ ಇದು ಕಂಟ್ರೋಲ್ ಮಾಡ್ತೈತಿ. ಪಾಯಿಂಟ್ ನಂಬರ್ 4, ಬ್ಯಾರೆ ಟ್ರೀಟ್ಮೆಂಟ್ ಗಳಿಗೆ ಕಂಪೇರ್ ಮಾಡಿದ್ರ ಈ ಟ್ರೀಟ್ಮೆಂಟ್ ಬಹಳ ಕಡಿಮೆ ಖರ್ಚೊಳಗ ಆಗ್ತೈತಿ. ಮತ್ ಬಾಡಿ ಒಳಗ್ ಪ್ರಾಣ ಶಕ್ತಿ ಇತ್ತಂದ್ರ ರಿಸಲ್ಟ್ ಬಹಳ ಫಾಸ್ಟ್ ಬರೋ ಚಾನ್ಸಸ್ ಹೆಚ್ಚಿರ್ತೈತಿ. ಪಾಯಿಂಟ್ ನಂಬರ್ 5, ಈ ಟ್ರೀಟ್ಮೆಂಟ್ ದಿಂದ ಯಾವ ನೋವುನು ಇರಂಗಿಲ್ಲ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ವಿಷಯ ಅಂದ್ರ ಇಲ್ಲಿ ಫ್ರೀ ಕನ್ಸಲ್ಟೇಷನ್ ಐತಿ. ಹಂಗಾದ್ರ ಬರ್ರಿ ಡಾಕ್ಟರ್ ಜೊತೆ ಮಾತಾಡುನು. ಪುನರ್ಜನ ಆಯುರ್ವೇದ ಹಾಸ್ಪಿಟಲ್ ಒಳಗ ಟ್ರೀಟ್ಮೆಂಟ್ ಎಲ್ಲ ಹೆಂಗಿರ್ತೈತಿ, ಇಲ್ಲಿ ಸ್ಪೆಷಾಲಿಟಿ ಏನು, ಅದನ್ನೆಲ್ಲ ನಾವು ಡಾಕ್ಟರ್ಸ್ಗೆನ ಕೇಳಿ ತಿಳ್ಕೊಳ್ಳೋಣ. ನಮಸ್ತೆ ಮೇಡಮ್, ನನ್ನ ಹೆಸರು ವಿನಯ್ ಕುಮಾರ್ ಅಂತ. ನಾನು ಶ್ರೀದೇವಿ. ನಮ್ ಕಡೆ ಕೆಲವೊಂದು ಕ್ಯಾನ್ಸರ್ ರಿಲೇಟೆಡ್ ಕ್ವಶನ್ಸ್ ಅದಾವ, ಕೇಳ್ಬೋದಾ? ಖಂಡಿತ ಕೇಳುವ. ಪುನರ್ಜನ ಆಯುರ್ವೇದ ಹಾಸ್ಪಿಟಲ್ ಬಹಳಷ್ಟು ಜನ ಬೇರೆ ಬೇರೆ ಕಡೆಯಿಂದ ಒಂದ್ ಹೋಪ್ ಇಟ್ಕೊಂಡ್ ಬರಾಕತ್ತಾರು. ಏನ್ ರೀಸನ್ ಇರ್ಬೋದು? ಸೊ ನೀವ್ ಹೇಳ್ದಂಗೆ ತುಂಬಾ ಜನ ಈಗ ಬರ್ತಾ ಇರೋದಕ್ಕೆ ಮೇನ್ ಕಾರಣ ದ ಕ್ವಾಲಿಟಿ ಆಫ್ ಲೈಫ್. ಈಗ ಎಷ್ಟೊಂದು ಟ್ರೀಟ್ಮೆಂಟ್ ಅವೈಲೇಬಲ್ ಇದ್ರು ಅವರು ಖಾಯಿಲೆಯಿಂದ ಸಫರ್ ಮಾಡೋಕ್ಕಿಂತ ಜಾಸ್ತಿ ಖಾಯಿಲೆಗೆ ಕೊಡೋ ಟ್ರೀಟ್ಮೆಂಟ್ ಇಂದ ತುಂಬಾ ಸಫರ್ ಮಾಡ್ತಿರ್ತಾರೆ. ಬಟ್ ನಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಳ್ತಿರೋ ಪೇಷಂಟ್ಸ್ ಅಲ್ಲಿ ಕ್ವಾಲಿಟಿ ಆಫ್ ಲೈಫ್ ತುಂಬಾ ಚೆನ್ನಾಗಿರೋ ಕಾರಣ ಒಬ್ರಿಂದ ಒಬ್ರಿಗೆ ಹೇಳ್ತಾ ಇದಾರೆ ಚೆನ್ನಾಗಾಗ್ತದೆ ಹೋಗ್ ಬನ್ನಿ ಅಂತ. ಸೊ ಆ ಕಾರಣದಿಂದ ತುಂಬಾ ಜನ ಪೇಷಂಟ್ಸ್ ನಮ್ಮ ಹತ್ರ ಬರ್ತಾರೆ.
ಬರ್ತಾ ಇದ್ದಾರೆ. ಆಯುರ್ವೇದ ಹಾಸ್ಪಿಟಲ್ ಬಗ್ಗೆ ನಮಗ್ ಗೊತ್ತು, ಬಟ್ ರಸಾಯನ ಆಯುರ್ವೇದ ಅನ್ನೋದು ನಮ್ಗೆ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ಬೋದಾ? ರಸಾಯನ ಆಯುರ್ವೇದ ಅನ್ನೋದು ಆಯುರ್ವೇದದ್ದೇ ಒಂದು ಭಾಗ ಅಷ್ಟೇ. ಅದು ಆಯುರ್ವೇದ ಬೇರೆ ಅಂತ ಏನಲ್ಲ. ಆಯುರ್ವೇದದಲ್ಲಿ ಸುಮಾರಷ್ಟು ಅಷ್ಟಾಂಗ ಆಯುರ್ವೇದ ಅಂತ ಬೇರೆ ಬೇರೆ ಡಿವಿಷನ್ಸ್ ಇದೆ. ಈಗ ನೀವು ಅಲೋಪತಿಲಿ ENT, ಆಪ್ಥಾಲ್ಮಾಲಜಿ, ಅದು ಎಲ್ಲ ಡಿಫ್ರೆನ್ಸ್ ನೋಡ್ದಂಗೆ. ಸೊ ರಸಾಯನ ಆಯುರ್ವೇದದಲ್ಲಿ ಮೇನ್ಲಿ ಏನ್ ಮಾಡ್ತೀವಿ ಅಂದ್ರೆ ಬಾಡಿ ಟಿಶ್ಯೂಸ್ ಅಂತ ಹೇಳ್ತೀವಿ. ನೀವು ಕೇಳಿರ್ಬೋದು ರಸ, ರಕ್ತ, ಬೋನ್ ಟಿಶ್ಯೂ, ಎಲ್ಲಾ ಟಿಶ್ಯೂನು ಆಪ್ಟಿಮಮ್ ಆಗಿ ಕೆಲಸ ಮಾಡೋ ತರ ಸಪೋರ್ಟ್ ಮಾಡುವಂತಹ ಫಾರ್ಮುಲೇಷನ್ಸ್, ಸಪೋರ್ಟ್ ಮಾಡುವಂತಹ ಮೋಡ್ ಆಫ್ ಮೆಡಿಸಿನ್ ಅನ್ನ ನಾವು ರಸಾಯನ ಆಯುರ್ವೇದ ಅಂತ ಹೇಳ್ತೀವಿ ಅಷ್ಟೇ. ಸೊ ಇಟ್ ಈಸ್ ಅ ಪಾರ್ಟ್ ಆಫ್ ಆಯುರ್ವೇದ. ಸೊ ಯಾವಾಗ್ಲೂ ಇತ್ತು ಅದು, ಇವಾಗ ನಾವು ಹೆಚ್ಚು ಉಪಯೋಗಿಸ್ತಾ ಇದೀವಿ. ಸರ್, ಇದನ್ನ ಮಾಡರ್ನ್ ಟ್ರೀಟ್ಮೆಂಟ್ ಗೆ ಅಲ್ಟರ್ನೇಟಿವ್ ಟ್ರೀಟ್ಮೆಂಟ್ ಅನ್ಬೋದಾ ಅಥವಾ ಮೇನ್ ಟ್ರೀಟ್ಮೆಂಟ್ ಅನ್ಬೋದಾ? ಸೊ ಇದನ್ನ ನಾವು ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ ಅಂತ ಅನ್ನೋಕ್ಕಾಗಲ್ಲ, ಮೇನ್ ಟ್ರೀಟ್ಮೆಂಟ್ ಅಂತಾನು ಹೇಳೋಕ್ಕಾಗಲ್ಲ. ನಾವು ಇದನ್ನೇನು ಕೊಡ್ತಾ ಇದ್ದೀವಿ, ಮೇನ್ಲಿ ನಮ್ಮ ಬಾಡಿನ ಶಕ್ತಿಯನ್ನ ಜಾಸ್ತಿ ಮಾಡೋದಕ್ಕೆ. ಸೊ ಇದನ್ನ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಬೆಟರ್ ಇಂಟಿಗ್ರೇಟಿವ್ ಟ್ರೀಟ್ಮೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಒಂದ್ ಕಡೆ ಕಿಮೋಥೆರಪಿ ತಗೊಳ್ತಾ ಇರ್ತಾರೆ, ಮತ್ತೆ ಇನ್ನೊಂದ್ ಕಡೆ ಇಲ್ಲಿ ಕ್ಯಾನ್ಸರ್ನ ಎದುರಿಸ್ತಾ ಇರ್ತಾರೆ. ಸೊ ಕ್ಯಾನ್ಸರ್ ಕೂಡ ನಮ್ಮ ಬಾಡಿನ ಹಾಳು ಮಾಡ್ತಾ ಇರುತ್ತೆ. ಈ ಕಿಮೋಥೆರಪಿ, ರೇಡಿಯೋಥೆರಪಿಯಿಂದನೂ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಸೊ ಅದನ್ನೆಲ್ಲ ತಡ್ಕೊಳ್ಳೋದಕ್ಕೂ ಕೂಡ ನಮ್ಮ ಮೆಡಿಸಿನ್ ಈ ದೇಹಕ್ಕೆ ಶಕ್ತಿಯನ್ನ ಕೊಡುತ್ತೆ. ಸೊ ಇದನ್ನ ಬೆಟರ್ ಒಂದು ಒಳ್ಳೆ ಇಂಟಿಗ್ರೇಟೆಡ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಮಾರ್ಕೆಟ್ ಒಳಗೆ ಅವೈಲೇಬಲ್ ಇರೋ ಮೆಡಿಸಿನ್ ಒಳಗೆ ಈ ಮೆಡಿಸಿನ್ ಹೆಂಗ್ ಡಿಫ್ರೆಂಟ್ ಅನ್ಬೋದು, ಮತ್ತೆ ಅದ್ ನಮ್ಮ ಬಾಡಿ ಒಳಗೆ ಹೆಂಗ್ ಕೆಲಸ ಮಾಡ್ತೈತಿ? ಮಾರ್ಕೆಟ್ ಅಲ್ಲಿ ತುಂಬಾ ತರದ ಮೆಡಿಸಿನ್ಸ್ ಇದೆ. ಕ್ಯಾನ್ಸರ್ಲಿ ಎಲ್ಲಾ ತರ ಮೆಡಿಸಿನ್ ಉಪಯೋಗಿಸೋದು, ಇಮ್ಯುನಿಟಿಗೋಸ್ಕರ, ಬಾಡಿ ಸ್ಟ್ರೆಂಥನಿಂಗ್ಗೋಸ್ಕರ, ಬರೀ ಮಲ್ಟಿವಿಟಮಿನ್ಸ್ ಆಗಿರ್ಬೋದು ಅಥವಾ ಪ್ರೋಟೀನ್ಸ್ ಆಗಿರ್ಬೋದು, ಈ ತರ ತುಂಬಾ ಮೆಡಿಸಿನ್ಸ್ ಇದೆ. ನಮ್ಮ ಮೆಡಿಸಿನ್ ಅಂದ್ರೆ ರಸಾಯನ ಚಿಕಿತ್ಸೆ. ಸೊ ಇಲ್ಲಿ ಏನ್ ಮಾಡ್ತಾ ಇದೀವಿ ಅಂತ ಅಂದ್ರೆ, ಸೊ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಕ್ಯಾನ್ಸರ್ ಸೆಲ್ಸ್ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಕ್ಯಾನ್ಸರ್ ಸೆಲ್ಸ್ ಬಂದ್ಬಿಟ್ಟು ಅದು ಹೇಗೆ ಬೆಳೆಯುತ್ತೆ ಅಂತಂದ್ರೆ, ನಮ್ಮ ಬಾಡಿಯಲ್ಲಿರೋ ಟಿಶ್ಯೂಸ್ ಏನಿದೆ ಅದನ್ನ ಬ್ರೇಕ್ ಮಾಡಿ ಅದರಲ್ಲಿ ರಿಲೀಸ್ ಆಗುವಂತಹ ಒಂದು ಎನರ್ಜಿ ಮಾಲಿಕ್ಯೂಲ್ನ ಉಪಯೋಗಿಸ್ಕೊಂಡು ಅದು ಬೆಳೀತಾ ಇರುತ್ತೆ. ಸೊ ಯೂಶಲಿ ನಾವು ಊಟ ಮಾಡಿದಾಗಲೂ ಫೈನಲ್ ಆಗಿ ನಮಗೆ ಎನರ್ಜಿ, ಶಕ್ತಿನೇ ಸಿಗೋದು. ಆ ಶಕ್ತಿನ ಅದು ಉಪಯೋಗಿಸ್ಕೊಳ್ಳೋದು, ಅದನ್ನು ನಮ್ಮ ದೇಹ ಉಪಯೋಗಿಸ್ಕೊಳ್ಳುತ್ತೆ. ಕ್ಯಾನ್ಸರ್ ಉಪಯೋಗಿಸ್ಕೊಳ್ಳೋದು ನಮ್ಮ ದೇಹದನ್ನ ಬ್ರೇಕ್ ಮಾಡಿ ಅದರಿಂದ ಉತ್ಪತ್ತಿ ಆಗುವಂತ ಶಕ್ತಿಯನ್ನು. ಸೊ ಇಲ್ಲೇನ್ ಮಾಡುತ್ತೆ, ನಮ್ಮ ಮೆಡಿಸಿನ್ಸ್ ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ. ನಾವೇನ್ ಹೇಳ್ತೀವಿ, ಸಪ್ತಧಾತುಸ್ ಅಂತ ಆಯುರ್ವೇದದಲ್ಲಿ ಹೇಳ್ತೀವಿ, ಅಂದ್ರೆ ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ. ಸೊ ಇದನ್ನ ಸ್ಟ್ರೆಂಥನಿಂಗ್ ಮಾಡುತ್ತೆ, ಇದರಿಂದ ಬಲವನ್ನ ಇನ್ಕ್ರೀಸ್ ಮಾಡುತ್ತೆ. ಯಾವ್ದು ತ್ರಾಸ್ ಇಲ್ದ ಕ್ಯಾನ್ಸರ್ಗ ಈ ರೀತಿ ಟ್ರೀಟ್ಮೆಂಟ್ ಕೊಟ್ಟು ಎಷ್ಟೋ ಜನರಿಗೆ ಹೊಸ ಜೀವನ ಕೊಟ್ಟೈತಿ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್. ಇವ್ರ ಬ್ರಾಂಚಸ್ ನಮ್ಮ ಬೆಂಗಳೂರು ಜೊತೆಗೆ ವಿಜಯವಾಡ, ಹೈದರಾಬಾದ್, ಚೆನ್ನೈ, ಕೋಲ್ಕತ್ತಾ ಮತ್ತು ದೆಹಲಿ ಒಳಗದಾವು. ನೋಡಿದ್ರಲ್ಲ, ಇಲ್ಲಿ ಟ್ರೀಟ್ಮೆಂಟ್ಸ್ ತಗೊಂಡೋರ್ ಪೇಷಂಟ್ಸ್ ಏನೆಲ್ಲ ಹೇಳಿದ್ರು, ಡಾಕ್ಟರ್ಸ್ ಏನೆಲ್ಲ ಹೇಳಿದ್ರು, ಇದನ್ನೆಲ್ಲ ಕೇಳಿದ್ಮೇಲೆ ನೋಡಿದ್ಮೇಲೆ ಅಂತೂ ಕ್ಯಾನ್ಸರ್ ಟ್ರೀಟ್ಮೆಂಟ್ಗಾಗಿ ನನಗೆ ಈ ಹಾಸ್ಪಿಟಲ್ ಬೆಸ್ಟ್ ಅನ್ಸಾಗತೈತಿ. ಹಿಂಗಾಗಿ ನಿಮ್ ಪರಿಚಯ ಒಳಗ ಯಾರಾದ್ರೂ ಕ್ಯಾನ್ಸರ್ದಿಂದ ಸಫರ್ ಮಾಡಾಕತ್ತಿದ್ರ ಅಂದ್ರ ಅವ್ರಿಗೆ ಈ ವಿಡಿಯೋನ ಖಂಡಿತ ಶೇರ್ ಮಾಡ್ರಿ. ಮತ್ತೆ ಈ ಹಾಸ್ಪಿಟಲ್ ಒಳಗ ನಡೀತಾ ಇರುವ ಟ್ರೀಟ್ಮೆಂಟ್ಸ್ ಬಗ್ಗೆ ಖಂಡಿತ ಹೇಳ್ರಿ. ಪುನರ್ಜನ ಆಯುರ್ವೇದ ಕನ್ನಡ ಯೂಟ್ಯೂಬ್ ಚಾನೆಲ್ ಒಳಗ ತಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಬಹಳಷ್ಟು ಜನ ಶೇರ್ ಮಾಡ್ಕೊಂಡಾರು. ಅಲ್ಲಿ ಬಹಳಷ್ಟು ವಿಡಿಯೋಸ್ ಅದಾವು, ಅದನ್ನೆಲ್ಲ ನೋಡ್ರಿ. ಮತ್ ಯಾರಿಗೆಲ್ಲ ಈ ವಿಡಿಯೋಸ್ ಅವಶ್ಯಕತೆ ಐತಿ ಅವ್ರ ಜೊತೆ ಈ ವಿಡಿಯೋಸ್ ಅನ್ನ ಖಂಡಿತ ಶೇರ್ ಮಾಡ್ರಿ. ಈ ಹಾಸ್ಪಿಟಲ್ ದ ಅಡ್ರೆಸ್ ಮತ್ತು ಫೋನ್ ನಂಬರ್ ಎರಡೂನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ, ಅದನ್ನ ಮಿಸ್ ಮಾಡದೆ ಚೆಕ್ ಮಾಡ್ರಿ. ಹೆಲ್ದಿ ಲೈಫ್ ಸ್ಟೈಲ್, ಹೆಲ್ದಿ ಫುಡ್ ಹ್ಯಾಬಿಟ್ಸ್ಗೆ ಅಪ್ಡೇಟ್ ಆಗ್ರಿ. ಈ ಇನ್ಫಾರ್ಮೇಶನ್ ನಿಮ್ಗೆ ಲೈಕ್ ಆಗೈತೆ ಅಂತ ಅನ್ಕೋತೀನಿ. ನಿಮ್ಮ ಕಾಮೆಂಟ್ಸನ್ನು, ನಿಮ್ಮ ಒಪಿನಿಯನ್ನ ಕಮೆಂಟ್ಸ್ ಮಾಡ್ರಿ. ಮತ್ತು ಈ ವಿಡಿಯೋನ ನಿಮ್ಗೆ ಗೊತ್ತಿರೋವಾಗ ಶೇರ್ ಮಾಡ್ರಿ. ಒಬ್ಬರ ಲೈಫನ್ನು ಸೇವ್ ಮಾಡ್ಬೋದು ಮತ್ತು ಒಂದು ಫ್ಯಾಮ್ಲಿನ ನೆಮ್ಮದಿಯಾಗಿಡ್ಬೋದು. ಇಲ್ಲಿಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀವಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.